ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿ ಮಹಾನಗರದಲ್ಲಿ ನಾಳೆ ನಡೀತಕ್ಕಂಥ ಬಸವ ಜಯಂತಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದೆ. ಉದ್ದೇಶ ಏನು ಅಂತಂದ್ರೆ, ಬಸವಣ್ಣನವರು ಎಲ್ಲರನ್ನ ಕೂಡಿಸುವ ಕೆಲಸವನ್ನು ಮಾಡಿದರು. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ಹಾಗೆ ಬಸವ ಜಯಂತಿಯನ್ನ ಎಲ್ಲರೂ ಸೇರಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಾಳೆ ನಡೀತಕ್ಕಂಥ ಬೆಳಗಾವಿ ನಗರದ ಬಸವ ಜಯಂತಿ ಎಲ್ಲರ ಮನದಲ್ಲಿ ಅಚ್ಚೊತ್ತುವಂತ ಅಪರೂಪದ ಕಾರ್ಯ ಆಗ್ತದೆ. ಆ ಕಾರ್ಯಕ್ಕೆ ಬೆಳಗಾವಿ ಜಿಲ್ಲೆಯ ಗುರು ವಿರಕ್ತರನ್ನು ಕೂಡ ಆಹ್ವಾನಿಸಿರುವುದು ಅಭಿಮಾನದ ಸಂಗತಿ. ನಮಗೂ ಕೂಡ ಇವತ್ತು ಆಹ್ವಾನವನ್ನು ನೀಡಿದ್ದಾರೆ. ನಾವು ಬರ್ತೇವೆ, ನೀವು ಎಲ್ಲ ಬನ್ನಿ, ಬಸವ ಜಯಂತಿಯನ್ನು ಯಶಸ್ವಿಗೊಳಿಸೋಣ. ಜೈ ಗುರುಷ್ಠ. ನಾಳೆ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿ ಬೆಳಗಾವಿಯಿಂದ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದದ ವ್ಯವಸ್ಥೆಯನ್ನು ಚೆನ್ನಮ್ಮ ಸರ್ಕಲ್ನಲ್ಲಿ ವ್ಯವಸ್ಥೆ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಶ್ರೀಗಳನ್ನು ಆಹ್ವಾನ ನೀಡುವ ಮೂಲಕ ಅವನ್ನ ಆ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಆಹ್ವಾನವನ್ನು ನೀಡುವುದಕ್ಕೋಸ್ಕರವಾಗಿ ನಮ್ಮ ಬಸವ ಜಯಂತಿ ಪೂರ್ವಕವಾಗಿ ಶ್ರೀಗಳಿಗೆ ಸ್ವಾಗತವನ್ನು ಕೊಡ್ತೇವೆ. ನಮಸ್ಕಾರ. ತಾರೀಕಿನಂತ ನಡೆಯುವಂತ ಬಸವ ಜಯಂತಿಗೆ ಬೆಳಗಾವಿ ಬುಧವಾರ ದಿವಸ 26ನೇ ತಾರೀಕು ನಡೆಯುವಂತ ಬಸವ ಜಯಂತಿ ಉತ್ಸವಕ್ಕೆ ಚಂದ್ರಶೇಖರ ಮಹಾಸ್ವಾಮಿಗಳಿಗೆ ಇವತ್ತು ನಮ್ಮ ಎಲ್ಲ ಸಮಾಜದ ವತಿಯಿಂದ ಅವರಿಗೆ ಆಹ್ವಾನವನ್ನು ಕೊಡೋದಕ್ಕೆ ಬಂದಿದೆ.